ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗನನ್ನ ಕಳೆದುಕೊಂಡ ನೋವು ಒಂದೆಡೆ, ಅದೇ ಮಗನ ಅಂಗಾಂಗ ದಾನದ ಮೂಲಕ ಹಲವು ಜೀವಗಳಿಗೆ ಹೊಸ ಬದುಕು ಕೊಟ್ಟ ಹೆಮ್ಮೆ ಮತ್ತೊಂದೆಡೆ. ಓದಿನಲ್ಲಿ ರ್ಯಾಂಕ್ ವಿದ್ಯಾರ್ಥಿಯಾಗಿದ್ದ 19 ವರ್ಷದ ಯುವಕ ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯಗೊಂಡ ಬಳಿಕ ಕುಟುಂಬ ತೆಗೆದುಕೊಂಡ ಮಾನವೀಯ ನಿರ್ಧಾರ ಇದೀಗ ಹಲವರಿಗೆ ಜೀವದಾನವಾಗಿದೆ. ಆನೇಕಲ್ನ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಯಲ್ಲಿ ನಡೆದ ಈ ಮನಕಲುಕುವ ಘಟನೆಯೊಂದು ಸಂಜನ್ ತನ್ನ ಕುಟುಂಬದೊಂದಿಗೆ ತಮಿಳುನಾಡಿನ ಪ್ರಸಿದ್ಧ ತಿರುಚೆಂದೂರು ಮುರುಗನ್ ದೇವಸ್ಥಾನಕ್ಕೆ ತೆರಳಿದ್ರು. ದೇವರ ದರ್ಶನ ಮುಗಿಸಿ ವಾಪಸ್ಸಾಗುತ್ತಿದ್ದ ವೇಳೆ ರಾಯಕೋಟೆ ಸಮೀಪ ಲಾರಿ ಮತ್ತು ಇವರ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ದುರ್ಘಟನೆಯಲ್ಲಿ ಸಂಜನ್ ಹಾಗೂ ಅವರ ಅಜ್ಜಿ ಸುಬ್ಬಲಕ್ಷ್ಮಿ ಗಾಯಗೊಳ್ಳುತ್ತಾರೆ. ಅದರಲ್ಲೂ ಸಂಜನ್ ತಲೆಗೆ ಗಂಭೀರ ಪೆಟ್ಟಾಗಿರುತ್ತದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೊಮ್ಮಸಂದ್ರದ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ವೈದ್ಯರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ಟರೂ ಸಂಜನ್ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ಬದುಕುಳಿಯಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೆತ್ತವರಿಗೆ ತಿಳಿಸಿದಾಗ ಆ ಕುಟುಂಬವೇ ಕುಸಿದು ಹೋಗಿತ್ತು. ಟುವರ್ಡ್ಸ್ ಬ್ಯಾಂಗ್ಳೂರ್ ಅರೌಂಡ್ 60 ಕಿಲೋಮೀಟರ್ಸ್ ಪೆಂಡಿಂಗ್ ಇತ್ತು. ಇನ್ನೇನು ನಾವು ರೀಚ್ ಆಗೋಷ್ಟರಲ್ಲಿ ಲೆಫ್ಟ್ ಸೈಡಿಂದ ಒಂದು ಲಾರಿ ನಮ್ಮ ಗಾಡಿಗೆ ಲೆಫ್ಟ್ ಸೈಡಲ್ಲಿ ಟಚ್ ಆಗಿ ಫ್ರೆಂಡಲ್ಲಿದ್ದ ನನ್ನ ಮಗ ಹಿಂದೆ ನಮ್ಮ ತಾಯಿಗೆ ಲಾಸ್ಟ್ ಒಂದು ಕೇಕ್ ತಿಂದ ಅಷ್ಟೇ. ಆಮೇಲೆ ಖುಷಿಯಿಂದನೇ ಇದು ಮಾಡ್ದ. ಕೂತ್ಕೊಂಡ್ಬೇಕಾದ್ರೂ ಬರೀ ಕಾರ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ದು. ನಾವು ಇದೇ ಸ್ಪೀಡಲ್ಲೇ ಹೋಗೋಣ, ಹೀಗೆ ಹೋಗೋಣ, ಹಾಗೆ ಹೋಗೋಣ ಅಂತಲೇ ಅನ್ಕೊಂಬಂದಿದ್ದು. ಲಾಸ್ಟ್ ಅಲ್ಲಿ ಇನ್ಸಿಡೆಂಟ್ ರೀಚ್ ಆಗೋಕ್ಕೆ 10 ಮಿನಿಟ್ಸ್ ಬಿಫೋರೇ ಅವನು ಕಣ್ಮುಚ್ಚಿದ್ದು. ಒಬ್ಬನೇ ಒಬ್ಬ ಮಗನನ್ನ ಕಳೆದುಕೊಳ್ಳುವ ಕಡು ದುಃಖದಲ್ಲೂ ತಂದೆ ಲೋಕೇಶ್ ಹಾಗೂ ತಾಯಿ ಶ್ವೇತಾ ಧೃತಿಗೆಡಲಿಲ್ಲ. ಎದೆ ಸೀಳುವಂತಹ ನೋವಿನ ನಡುವೆಯೂ ಅವರ ಮಾನವೀಯತೆ ಮೆರೆದಿದ್ದಾರೆ. ಮಗನ ಅಂಗಾಂಗ ದಾನಕ್ಕೆ ಹೆತ್ತವರು ಮುಂದಾಗುತ್ತಾರೆ. ಸಂಜನ್ ಕಣ್ಣು, ಹೃದಯ, ಶ್ವಾಸಕೋಶ, ಲಿವರ್ ಹಾಗೂ ಕಿಡ್ನಿಗಳನ್ನು ದಾನ ಮಾಡ್ತಾರೆ. ಈ ಒಂದು ನಿರ್ಧಾರದಿಂದ ಇಂದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ 7 ರಿಂದ 8 ಜನರಿಗೆ ಹೊಸ ಬದುಕಿನ ಆಶಾಕಿರಣ ಮೂಡಿದೆ. ಭವಿಷ್ಯದ ದೊಡ್ಡ ಕನಸುಗಾರ ಸಂಜನ್ ಇಂದು ಭೌತಿಕವಾಗಿ ಇಲ್ಲದಿದ್ದರೂ ಆತನ ಅಂಗಾಂಗಗಳು ಹಲವು ಜೀವಗಳಲ್ಲಿ ಉಸಿರಾಡುತ್ತಿವೆ. ಎಲ್ಲರೂ ಅವನನ್ನು ಮೆಚ್ಚುತ್ತಾ ಇದ್ರು. ಸೊ ನಮಗೆ ಅವನದು ಜೀವ ಹೋಗಿದೆ ಅಂತ ನಮಗೆ ಗೊತ್ತಿದೆ. ಅವ ತುಂಬ ಸೀರಿಯಸ್ ಆಗಿದ್ದಾನೆ, ಕ್ರಿಟಿಕಲ್ ಇದ್ದಾನೆ ಅಂತ ನಮ್ಗೆ ಗೊತ್ತಿದೆ. ಸೊ ಅವ ಸಾಯಬೇಕಾದ್ರೆ ಅಟ್ಲೀಸ್ಟ್ ಬೇರೆಯವರಿಗೆ ಅವ್ರದ್ದು ಆರ್ಗನ್ಸ್ನೆಲ್ಲ ಡೊನೇಟ್ ಮಾಡಿ ಅವ್ರ ತಂದೆಯವರೊಂದು ಮಾತು ಹೇಳಿದರು, ವೆನ್ ಹಿ ಡೈಸ್ ಲೆಟ್ ಹಿಮ್ ಡೈ ವಿತ್ ಡಿಗ್ನಿಟಿ ಆ್ಯಂಡ್ ಲೆಟ್ ಅಸ್ ಮೇಕ್ ಶ್ಯೂರ್ ದ್ಯಾಟ್ ದ ಹೋಲ್ ವರ್ಲ್ಡ್ ನೋಸ್ ಅಬೌಟ್ ಮೈ ಸನ್. ಒಂದೆಡೆ ಮಗನನ್ನ ಕಳೆದುಕೊಂಡು ಅರಗಿಸಿಕೊಳ್ಳಲಾಗದ ದುಃಖ, ಮತ್ತೊಂದೆಡೆ ಅದೇ ಮಗನ ಮೂಲಕ ಹಲವರಿಗೆ ಮರುಜನ್ಮ ನೀಡಿದ ಸಾರ್ಥಕತೆಯ ತೃಪ್ತಿ. ಸಂಜನ್ ಕುಟುಂಬದ ಈ ನಿರ್ಧಾರ ಅಂಗಾಂಗ ದಾನದ ಮಹತ್ವವನ್ನು ಸಮಾಜಕ್ಕೆ ಸಾರಿದೆ. ಹೆತ್ತ ಕರಳನ್ನು ಕಳೆದುಕೊಂಡು ಕಣ್ಣೀರಿನ ನಡುವೆಯೂ ಮತ್ತೊಬ್ಬರ ಬದುಕಿಗೆ ಬೆಳಕಾದ ಸಂಜನ್ ಹೆತ್ತವರಿಗೆ ನಮ್ಮದೊಂದು ಬಿಗ್ ಸಲ್ಯೂಟ್. ಸಂಜನ್ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.